ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಸಾಕಷ್ಟು ವಿಶೇಷ ದಿನಗಳು. ಅಕ್ಷಯ ತೃತೀಯ ಅಂತಂದರೆ ಬರೀ ಬಂಗಾರ ತಗೊಳೋದು ಅಂತಲೇ ಅಲ್ಲ, ಮಹಾಭಾರತ ಶುರುವಾಗಿದ್ದು, ಬಸವ ಜಯಂತಿ, ಒಂದಿಷ್ಟು ಪಟ್ಟಿನೇ ಇದೆ. ಏನೇನು ಕುಬೇರ ಇದು ದುಡ್ಡಿನ ಅಧಿಪತಿಯಾಗಿದ್ದು, ಶ್ರೀಮಂತಿಗೆ ಅಧಿಪತಿಯಾಗಿದ್ದು ಕೂಡ ಇವತ್ತು ಅಂತ ಹೇಳ್ತಾರೆ. ಬೇಕಾದಷ್ಟು ವಿಶೇಷಗಳಿದೆ ಇವತ್ತಿನ ದಿನಗಳಲ್ಲಿ. ಸೊ ನೋಡ್ಕೊಂಬರೋಣ ಮಾರ್ಕೆಟ್ ಏನು ವಿಶೇಷ ಮಾಡಿತ್ತು ಇವತ್ತು ಅಂತ. ನಿನ್ನೆನೂ ಇತ್ತು ಅಕ್ಷಯ ತೃತೀಯ, ಇವತ್ತು ಇತ್ತು. ಮಾರ್ಕೆಟಲ್ಲಿ ಏನು ರಜೆ ಇಲ್ಲ. ನೆಕ್ಸ್ಟ್ ಮೇ ಫಸ್ಟೇ ಅನ್ಸುತ್ತೆ ಮಾರ್ಕೆಟಲ್ಲಿ ರಜೆ ಇರೋದು. ಇವತ್ತು ತುಂಬ ಫ್ಲ್ಯಾಟಾಗಿತ್ತು ಮಾರ್ಕೆಟು. ಶುಕ್ರವಾರ ಏನಾಯಿತು ನೋಡಿ, ಯಾವಾಗ ಅಲ್ಲಿ ಇರಾನ್ ಅವರು ಕೂಡ ಅಫಿಷಿಯಲ್ಲಾಗಿ ಕನ್ಫರ್ಮೇಷನ್ ಕೊಟ್ಟರು, ಇವಾಗ ಓಪನ್ ಆಗಿರುತ್ತೆ ಎಲ್ಲ ಕಮರ್ಷಿಯಲ್ ಶಿಪ್ಸ್ಗಳಿಗೆ, ಎಲ್ಲದಕ್ಕೂ ಮುಕ್ತವಾಗಿರುತ್ತೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಒಂದಿದ್ದಕ್ಕೆ ಫುಲ್ ಪಂಪಪ್ ಆಗಿತ್ತು. ಗಿಫ್ಟ್ ನಿಫ್ಟಿ ಒಂದು 500 ಪಾಯಿಂಟ್ಗಳ ಮೇಲ್ಗಡೆ ಮೂವ್ಮೆಂಟ್ಗಳು ತೋರಿಸ್ತಾ ಇತ್ತು. 1-2 ದಿನ ಮುಗಿದು ವಾಪಸ್ ಬರೋಷ್ಟೊತ್ತಿಗೆ ಯಾರು ಹಂಗೆ ಹೇಳಿದ್ದು, ಏನಿಲ್ಲಪ್ಪ ಎಲ್ಲ ಫುಲ್ ಉಲ್ಟಾ ಅಂತ ಹೇಳ್ಬಿಟ್ಟು ಎಲ್ಲ ಚೇಂಜ್ ಮಾಡಿಕೊಂಡ್ರು. ಮಾರ್ಕೆಟ್ ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ದಲೇ ಇವತ್ತು ಫ್ಲ್ಯಾಟ್ ಆಗಿ ರಿಯಾಕ್ಟ್ ಆದಂಗೆ ಕಾಣಿಸ್ತಾ ಇದೆ. ಬಟ್ ಭಾರತದ ಹಡಗದ ಮೇಲೂ ಕೂಡ ಇರಾನಿಂದ ಅಟ್ಯಾಕ್ ಆಗಿತ್ತು. ಎರಡು ಶಿಪ್ ಮೇಲೆ ಅಟ್ಯಾಕ್ ಮಾಡಿದ್ರು. ಅದೇ ರೀತಿಗೆ 13 ಶಿಪ್ಗಳು ಈಗಲೂ ಕೂಡ ವೇಟಿಂಗ್ ಲಿಸ್ಟಲ್ಲಿದೆ. ಇವೆಲ್ಲ ವಾರ್ ಸಿಚುವೇಶನ್ ಬರೋಕ್ಕಿಂತ ಮುಂಚೆ 35 ಹಡಗುಗಳು ಬರ್ತಾಯಿತ್ತು ಇಂಡಿಯಾಗೆ. ಅದೆಲ್ಲ ತಡೆ ಹಿಡಿದಿದೆ ಅಂತಲೂ ಕೂಡ ನ್ಯೂಸ್ ಬಂದಿತ್ತು. ಬಟ್ ಮಾರ್ಕೆಟ್ ಇವತ್ತು ಯಾವುದಕ್ಕೂ ಅಷ್ಟೊಂದು ತಲೆ ಕೆಡಿಸ್ಕೊಂಡು ರಿಯಾಕ್ಟ್ ಮಾಡ್ದಂಗೆ ಕಾಣಿಸ್ತಾ ಇಲ್ಲ. ಈ US ಇಂಡಿಯಾದು ಟ್ರೇಡ್ ಡೀಲು ಅಂತ ಹೇಳ್ತಾರೆ, ಅದ್ರದ್ದು ಏನು ನಿಮ್ಗೆ ಗೊತ್ತಿದೆ, ಯಾವುದು ಅವರು ಹೇಳಿ ಟ್ರೇಡ್ ಡೀಲ್ ಅಂತ ಹೇಳಿನೇ ಒಂದು 3-4-5 ತಿಂಗಳಾಯ್ತು. ಈ ಯುದ್ಧ ನಿಲ್ಲಿಸೋ ಥರನೇ ಟ್ರೇಡ್ ಡೀಲೂ ಕೂಡ. ಸೊ ಅವೆಲ್ಲ ಯಾವುದ್ರಲ್ಲೂ ಕೂಡ ನಂಬಿಕೆ ಇಲ್ಲ. ಮಾರ್ಕೆಟು ನಂಬಿಕೆ ಕಳ್ಕೊಂಡ್ಬಿಟ್ಟಿದೆ ಅಂತ ಅನ್ಕೋತೀನಿ. ಬಟ್ ಇವತ್ತು ಮಾರ್ಕೆಟ್ ಬಿಟ್ಕೊಟ್ಟಿಲ್ಲ. ನಾಳೆ ಎಕ್ಸ್ಪೈರಿಗೆ ಅಂತ ಕುತೂಹಲನ ಉಳಿಸ್ಕೊಂಡು ಹೋಗಿದೆಯೋ, ಇವತ್ತೇನೋ ಬಿಗ್ ಅನೌನ್ಸ್ಮೆಂಟು ಟ್ರಂಪ್ ಅವ್ರದ್ದು ರಾತ್ರಿ ಅಂತ ನೀವು ಒಬ್ಬರು ಹೇಳಿದ್ರಿ. ನೋಡೋಣ ಏನೇನು ಮಾಡ್ತಾರೆ, ಏನು ಕತೆ ಅಂತ. ಸದ್ಯಕ್ಕೆ ಮಾರ್ಕೆಟು ಫ್ಲ್ಯಾಟ್ ಆಗಿ ಎಂಡ್ ಆಗಿದೆ. ಟ್ರೆಂಡ್ ಇವತ್ತು 3.29% ಅಪ್ಮೌಂಟ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿದೆ. ಒಂದಿಷ್ಟು ನ್ಯೂಸ್ಗಳು ಕೂಡ ಬರ್ತಾ ಇತ್ತು ಟ್ರೆಂಡ್ ರಿಲೇಟೆಡ್ ಆಗಿ. ಅದೇ ರೀತಿಯಾಗಿ ಜಿಯೋ ಫೈನಾನ್ಸಲ್ಲಿ 2.75%. ಐ ಥಿಂಕ್ ಟ್ರೆಂಟಲ್ಲ ನಾನು ಎಲ್ಲಿ ಕೇಳಿದ್ದು ಬೈಬ್ಯಾಕ್ ನಡೀತಾ ಇದೆಯೋ ಅಥವಾ ಏನೋ ಆಗ್ತಾ ಇದೆ ಅಂತ ನಾನು ಕನ್ಫರ್ಮ್ ಮಾಡ್ತೀನಿ. ಟ್ರೆಂಟಲ್ಲೇ ಅಂತ ನಿಂತು, ಬಟ್ ನಾನು ಕನ್ಫರ್ಮ್ ಮಾಡ್ಕೊಂಡಿಲ್ಲ. ಇವತ್ತು ನೋಡಿ 4 ಗಂಟೆ 5 ಗಂಟೆ ಅಷ್ಟೊತ್ತಿಗೆ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ. ಅವಾಗ ಫ್ರೀ ಆಗಿದ್ದೆ ಕೆಲಸದ ಟೈಮಲ್ಲಿ. ಬಟ್ ಅವಾಗಿನ FID ಡೇಟಾ ಬಂದಿರಲ್ಲ, ನಿಧಾನಕ್ಕೆ ಮಾಡೋಣ ಅಂತ ಸುಮ್ಮನೆ ಆಗ್ಬಿಡ್ತೀನಿ. ಆಮೇಲೆ ಇಷ್ಟೋ ತನಕ ಆಗೋಗ್ಬಿಡುತ್ತೆ, ಮಾಡೋಕ್ಕೆ ಆಗಲ್ಲ. ಇನ್ಮೇಲಿಂದ ಯಾವಾಗ ಫ್ರೀ ಇರುತ್ತೋ ಅವಾಗ ಬೇಗನೆ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಂತೆ. ಅದೇ ರೀತಿಗೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ಸು 2.75% ಇವತ್ತು ಕೆಳಗಡೆ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ನಾವು ನೋಡ್ತಾ ಬರೋದಾದರೆ ಸೀಮೆನ್ಸ್ ಎನರ್ಜಿ ಅಂತ ಕಾಣಿಸುತ್ತೆ. 3.93% ಅಮೌಂಟ್ ಬಂದಿದೆ. ಅದೇ ಇವತ್ತಿನ ಟಾಪ್ ಗೇನರ್. PFC RSC ಜೋಡಿ ಮತ್ತೆ ಮೇಲ್ಗಡೆ ಹೋಗ್ತಾ ಇದೆ. CG ಪವರ್ ಪಾಸಿಟಿವ್ ಆಗಿತ್ತು. ಪವರು ಎನರ್ಜಿ ರಿಲೇಟೆಡ್ ಸ್ಟಾಕ್ಗಳಲ್ಲೆಲ್ಲ ಪಾಸಿಟಿವಿಟಿ ಆಗಿದೆ. ಜೊತೆಗೆ FIಗಳು ಕೂಡ ಒಂದಿಷ್ಟು ಸೆಕ್ಟೋರಲ್ ಸ್ಪೆಸಿಫಿಕ್ ಆಗಿ 120 ಸ್ಟಾಕ್ಗಳಲ್ಲಿ ಬೈಯಿಂಗ್ನ ಮಾಡಿದ್ದಾರೆ. ದೊಡ್ಡ ಮಟ್ಟಿನ ಸೆಲ್ಲಿಂಗ್ ಮಾಡಿದ್ರು ಕೂಡ ಅದರಲ್ಲಿ ಬೈಯಿಂಗ್ ಆಗ್ತಾ ಇದೆ ಅಂತ ಬಂದಿತ್ತು. FID ಡೇಟಾ ನೋಡೋದು ಯಾವ ರೀತಿ ಅಂತ ಆಲ್ರೆಡಿ ವಿಡಿಯೋ ಇದೆ. ಈಗ ಲಾಸ್ಟ್ ಫೋರ್ಟ್ನೈಟ್ದು ಅಂದರೆ ಏಪ್ರಿಲ್ 1ರಿಂದ ಏಪ್ರಿಲ್ 15 ಡೇಟಾ ಬಂದಿರುತ್ತೆ. ನಾಳೆ ಸಾಧ್ಯವಾದರೆ ಅದನ್ನ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಅದೇ ರೀತಿಯಾಗಿ ಇವತ್ತು ವೇದಾಂತ ಅನಿಸುತ್ತೆ. ವೇದಾಂತದಲ್ಲಿ 1:1 ಇದು ಮಾಡ್ತಾ ಇದ್ದಾರಲ್ಲ ಅವರು, ಬೋನಸ್ ಶೇರ್ನ ಕೊಡ್ತಾ ಇದ್ದಾರಲ್ವ. ಸೊ ವೇದಾಂತದ್ದು ಅದು ಸುದ್ದಿ ಬಂದಿತ್ತು ಇವತ್ತು. ಸೊ 2.1% ಇವತ್ತು ಕರೆಕ್ಷನ್ ಬಂದಿದೆ. ಅದೇ ಇವತ್ತಿನ ಟಾಪ್ ಲೂಸರ್ ಅಂತ ಕಾಣಿಸ್ತಾ ಇದೆ. ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಕಂಪ್ಲೀಟ್ಲಿ ಫ್ಲ್ಯಾಟ್ ಡೇ. ನೀವು ನೋಡಿದಂಗೆ 2% 1% ಇದೆಲ್ಲ ಸಹಜ ಮಾರ್ಕೆಟಲ್ಲಿ ಅಷ್ಟೇ ಮೂವ್ಮೆಂಟ್ ಕೊಟ್ಟಿರೋದು. ತುಂಬ ಯಾವುದು ಜಾಸ್ತಿ ರಿಯಾಕ್ಟ್ ಮಾಡ್ದಂಗೆ ಕಾಣಿಸ್ತಾ ಇಲ್ಲ. ಸೊ ಓವರಾಲ್ ನೋಡ್ತಾ ಬರೋದಾದರೆ ನಿಫ್ಟಿ 11 ಪಾಯಿಂಟ್ಗಳು ಶುಕ್ರವಾರ ಕ್ಲೋಸಿಂಗು, ಇವತ್ತು ಕ್ಲೋಸಿಂಗು ಪಾಸಿಟಿವಲ್ಲಿ ಕ್ಲೋಸಿಂಗ್ ಆಗಿದೆ. ಬ್ಯಾಂಕ್ ನಿಫ್ಟಿ ಕೂಡ ವೆರಿ ಫ್ಲ್ಯಾಟ್ 0.03%. ಅದೇ ರೀತಿ ಸೆನ್ಸೆಕ್ಸು ಕೂಡ 0.03%. ಅಬ್ಸಲ್ಯೂಟ್ಲಿ ಫ್ಲ್ಯಾಟ್ ಮಾರ್ಕೆಟು. ಅದೇ ರೀತಿ ಮಿಡ್ ಕ್ಯಾಪು ಒಂದು ಸಣ್ಣ 1.23% ಕರೆಕ್ಷನ್ ಆಗಿದೆ. ಫಿನ್ ನಿಫ್ಟಿ ಕೂಡ ಅಬ್ಸಲ್ಯೂಟ್ಲಿ ಫ್ಲ್ಯಾಟ್. ಇಂಡಿಯಾ ವಿಕ್ಸು ಮತ್ತೆ ಜಾಸ್ತಿ ಆಗಿದೆ, 9% ಜಾಸ್ತಿಯಾಗಿ 18.79 ಹೋಗಿದೆ. ಗಿಫ್ಟ್ ನಿಫ್ಟಿ ಸದ್ಯಕ್ಕೆ ಫ್ಲ್ಯಾಟೇ ತೋರಿಸ್ತಾ ಇದೆ. ಅದು ಕೂಡ ಕ್ರೂಡು ಕೂಡ 96 ಲೆವೆಲಲ್ಲೇ ನಿಂತಿದೆ. ಇಂಡಿಯಾದಲ್ಲಿ ಕ್ರೂಡ್ ಲೆವೆಲ್ ಜಾಸ್ತಿ ಆಗಿದೆ. ಅದೇ ರೀತಿಗೆ ಡಾಲರ್ ಕೂಡ ನಿಮ್ಗೆ ನೋಡಿದರೆ 93 ರೂಪಾಯಿ ಮೇಲುಗಡೆ ಹೋಗಿದೆ. ಗೋಲ್ಡ್ ಮತ್ತು ಸಿಲ್ವರು ಕೂಡ ನೆಗೆಟಿವ್ ಆಗಿ ಇತ್ತು, ಸ್ವಲ್ಪ ಚೇತರಿಸ್ಕೊತಾ ಇದೆ, ಮತ್ತು ನೆಗೆಟಿವ್ ಹೋಗ್ತಾ ಇದೆ. ಅಲ್ಲೇ ಆಲ್ಮೋಸ್ಟ್ ಫ್ಲ್ಯಾಟ್ ಅಂತಲೇ ಹೇಳ್ಬೋದು. ಬಟ್ 4800 ಲೆವೆಲು, ಇದು 79-80 ಲೆವೆಲ್ ಅಲ್ಲೇ ನಡೀತಾ ಇದೆ. ನ್ಯಾಚುರಲ್ ಗ್ಯಾಸ್ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿತ್ತು. ಬಿಟ್ಕಾಯಿನು 75,000 ಸ್ವಲ್ಪ ಗೇನ್ ಆಗಿದೆ. ಸೊ ನೋಡೋಣ, ಮಾರ್ಕೆಟ್ ಒಂಥರ ಯಾವ ಕಡೆಗೂ ಹೋಗದೇ ಇರೋ ಥರ ಸಿಚುವೇಷನಲ್ಲಿ ನಿಂತಿದೆ. ಏನು ಬೇಕಾದ್ರೂ ಆಗ್ಬೋದು ಇಲ್ಲಿಂದ. ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಇಲ್ಲಿಂದ ಯುದ್ಧ ಮಾಡೋಕ್ಕೆ ಹೋಗ್ತಾರಾ ಅಥವಾ ಮತ್ತೆ ಶಾಂತಿಗೆ ಪುಷ್ ಮಾಡೋಕ್ಕೆ ಹೋಗ್ತಾರಾ ಅಂತ. ಈಗ ಲೇಟೆಸ್ಟ್ ಅಪ್ಡೇಟ್ ಬಂದಿದ್ದು ಅಂದರೆ ಲೆಬನಾನ್ದು ಮತ್ತು ಇಸ್ರೇಲ್ ಮಧ್ಯೆ ಏನು ಸೀಸ್ಫೈರ್ ಇತ್ತು ಅದು ಐ ಥಿಂಕ್ ಈ ಶುಕ್ರವಾರ ತನಕ ಇದೆ, ಬರೋ ಶುಕ್ರವಾರ ತನಕ ಇದೆ. ಅಲ್ಲಿ ತನಕ ಹಾಗೆ ಇರುತ್ತೆ ಅಂತ ಹೇಳಿದ್ದಾರೆ. ಇರಾನ್ದು ಮತ್ತು US ಇಂದು ನಾಳೆಗೆ ಮುಗಿಯುತ್ತೆ, 21 ತನಕ ಅಂತ 2 ವಾರದ ಕದನ ವಿರಾಮ ಘೋಷಿಸ್ಕೊಂಡಿದ್ದು. ನಾಳೆ ಏನೋ ಒಂದು ದೊಡ್ಡ ಇವೆಂಟ್ ಆಗೋ ಸಾಧ್ಯತೆ ಇದೆ. ನಾಳೆ ಜೊತೆಗೆ ನಮ್ಮ ಎಕ್ಸ್ಪೈರಿ ಕೂಡ ಒಂದೆರಡು ಅವರು ಇದು ಮಾಡಿದ್ದಾರೆ. ಒಂದು ಪೈರಸಿ, ಇದು ಒಂಥರ ಮಿಲಿಟರಿ ಆರ್ಮ್ಡ್ ಪೈರಸಿ ಅಂತ ಇರಾನ್ ಕರೀತಾ ಇದೆ. ಅವ್ರದ್ದೊಂದು ಒಂದಿಷ್ಟು ಶಿಪ್ಗಳನ್ನು ಇವರು ಬ್ಲಾಕೇಡ್ ಅಂತ ಮಾಡ್ಕೊಂಡಿದ್ದಾರಲ್ಲ, ಅಲ್ಲಿ ತಡೆ ಹಿಡಿದಿದ್ದಾರೆ ಅಂತಲೂ ಕೂಡ ಸುದ್ದಿ ಬರ್ತಿತ್ತು. ಸೊ ಖಂಡಿತವಾಗ್ಲೂ ಎಸ್ಕಲೇಟೆಡ್ ಎನ್ವೈರ್ಮೆಂಟ್ ಇದೆ. ಆದರೆ ಮಾರ್ಕೆಟು ಈಗಲೇ ರಿಯಾಕ್ಟ್ ಮಾಡ್ತಾ ಇಲ್ಲ. ಸೀಸ್ಫೈರ್ ಆಗಲಿ, ಅದಾದಮೇಲೆ ಏನಾಗುತ್ತೆ ಅನ್ನೋ ಸ್ವಲ್ಪ ರಿಯಾಕ್ಷನ್ ನೋಡೋ ಥರ ಕಾಣಿಸ್ತಾ ಇದೆ. ಅಥವಾ ಇದು ಪೊಸಿಷನ್ ಬಿಲ್ಡಪ್ ಆಗೋಕ್ಕೆ ಆಗ್ತಾ ಇರೋದು ಕೂಡ ಆಗಿರ್ಬೋದು. ಇವತ್ತು ಮಾರ್ಕೆಟ್ ಕ್ಲೋಸಿಂಗ್ ಅವರ್ಸಲ್ಲಿ
ಒಂದು ಸ್ವಲ್ಪ ಸೆಲ್ಲಿಂಗ್ ಬಂದಿದೆ. ಅದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಡೇಟಾ ನೋಡ್ತಾ ಹೋಗೋಣಂತೆ. ಸೊ ಸದ್ಯಕ್ಕೆ ಇದಿಷ್ಟು ಯಾವ ರೀತಿಯಾಗಿತ್ತು ಮಾರ್ಕೆಟು ಅಂತ. FIDA ಡೇಟಾ ಇವತ್ತು ನಾನು ಇಲ್ಲಿ ತನಕ ನೋಡಿದ್ರು ಕೂಡ ಅಪ್ಡೇಟ್ ಆಗಿಲ್ಲ. ಯಾರಿಗಾದ್ರು ಅಪ್ಡೇಟ್ ಆಗಿದೆ ಅಂದರೆ ಹೇಳಿ. FIDA ಡೇಟಾ ನನಗೆ ಸಿಕ್ಕಿಲ್ಲ, ಇಲ್ಲೂ ಸಿಕ್ಕಿಲ್ಲ, ಈವನ್ ಸೆನ್ಸಿಬಲಲ್ಲೂ ಕೂಡ ಅಪ್ಡೇಟ್ ಆಗಿಲ್ಲ. ಇವತ್ತೇನು ಎಕ್ಸ್ಚೇಂಜಿಂದ ಬಂದಿರೋದೇ ಲೇಟ್ ಆಗಿದೆಯಾ ಏನು ಕತೆ ಅಂತ ನಂಗೆ ಗೊತ್ತಿಲ್ಲ. ಬೇರೆ ಪ್ಲಾಟ್ಫಾರ್ಮನ್ನು ಚೆಕ್ ಮಾಡಿಲ್ಲ. ಸ್ಟಾಕ್ ಮೋಜೋದಲ್ಲೂ ಇರಲಿಲ್ಲ, ಸೆನ್ಸಿಬಲಲ್ಲೂ ಬಂದಿರಲಿಲ್ಲ ನಾನು ಈ ವಿಡಿಯೋ ರೆಕಾರ್ಡ್ ಮಾಡೋ ತನಕ. ಅದೇ ರೀತಿಯಾಗಿ ಕ್ಲೈಂಟು ಡೇಟಾನು ಕೂಡ ಅಪ್ಡೇಟ್ ಆಗಿಲ್ಲ. 17 ಅದು FIDA ಡೇಟಾ ಬಂದ್ರೇ ಇದು ಅಪ್ಡೇಟ್ ಮಾಡೋದವರು. ಸೊ ಇದು ಶುಕ್ರವಾರ ನಾವು ಏನು ನೋಡಿದ್ವು ಅದೇ ರೀತಿ ಇದೆ. ಅಪ್ಪಿತಪ್ಪಿ ಕ್ಲೈಂಟ್ ಏನಾದ್ರು ಬುಲ್ಲಿಶ್ ಆಗಿದ್ದಾರಾ, ಏನಾದ್ರು ಚೇಂಜಸ್ ಆಗಿತ್ತಾ ಅಂತ ನೋಡೋಣ ಅಂದರೆ ಅಪ್ಡೇಟ್ ಆಗಿಲ್ಲ. ಆಗಿದ್ದರೆ ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. FIಗಳು ಇವತ್ತೇನು ನಿರ್ಧಾರ ಮಾಡಿದ್ದಾರೆ ಅಂತ ನೋಡೋಕ್ಕೆ. ಬಟ್ ನೋಡೋಣ, ಲೇಟಾಗಿ ಅಪ್ಡೇಟ್ ಆಗ್ಬೋದು. ಇಷ್ಟೊತ್ತಾದರೂ ಬಂದಿಲ್ಲ, 10 ಗಂಟೆ ಆಯಿತು ಆಲ್ರೆಡಿ. ಅದೇ ರೀತಿಯಾಗಿ ಇವತ್ತು ಓವರಾಲ್ ನೋಡ್ತಾ ಬರೋದಾದರೆ ಹೀಟ್ ಮ್ಯಾಪಲ್ಲಿ ಮೆಜಾರಿಟಿ ಆಫ್ ದ ಕಂಪ್ನಿಗಳು ನೆಗೆಟಿವ್ ಆಗಿ ಇತ್ತು, ಬಟ್ ತುಂಬ ನೆಗೆಟಿವ್ ಇಲ್ಲ ನೋಡಿ. ಸೆಕ್ಟರ್ ಅಂತ ನೋಡಿದ್ರು PSU ಬ್ಯಾಂಕ್ ಇವತ್ತಿನ ಟಾಪ್ ಗೇನರು 0.87% ಬಂದಿದೆ. ಹಾಗೆಯೇ IT ಸೆಕ್ಟರ್ ಇವತ್ತಿನ ಟಾಪ್ ಲೂಸರ್ ಆಗಿದೆ 0.7 ಬರೋದ್ರ ಮೂಲಕ. ಸೊ ಓವರಾಲ್ ನಿಫ್ಟಿದು ಇವಾಗ ಎಕ್ಸ್ಪೈರಿ ಅಲ್ವಾ, ನಿಫ್ಟಿ ಎಕ್ಸ್ಪೈರಿದು ಯಾವ ರೀತಿಯಾಗಿದೆ ಅಂತ ನೋಡ್ಕೊಂಬರೋದಾದರೆ 24,300 ತುಂಬ ದೊಡ್ಡ ಸಪೋರ್ಟ್ ಇತ್ತು. ಬೆಳಗ್ಗೆ ಶುರುವಾದಾಗ ಒಂದು 80 ಲಕ್ಷ ಈ ಥರ ಎಲ್ಲ ಸಪೋರ್ಟ್ ಇತ್ತು. ಅದು ಲಾಸ್ಟ್ ನೀವು 1 ಅವರಲ್ಲಿ ನೋಡಿದ್ರೆ ನೋಡಿ, ಇಲ್ಲಿ ಯಾವ ಮಟ್ಟಿಗೆ ಪೊಸಿಷನ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಅದೊಂದೇ ಅಲ್ಲ, ಈ ಕಡೆನೂ ಕೂಡ ಕಮ್ಮಿ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಒಂದು ಗಂಟೆ ಟೈಮಲ್ಲಿ ಸ್ವಲ್ಪ ಆಚೆ ಈಚೆ ಆಗಿರೋ ಮೂಮೆಂಟ್ಗಳು ನೋಡಲಿಕ್ಕೆ ಸಿಗ್ತಾ ಇದೆ. ಸೊ 24,400 ಇಲ್ಲೆಲ್ಲ ರೆಸಿಸ್ಟೆನ್ಸ್ ತೊಗೊಂಡಿದ್ದಾರೆ, ಸಪೋರ್ಟ್ ತೊಗೊಂಡೋಗಿದ್ದಾರೆ, ಎಲ್ಲ ಪೊಸಿಷನ್ನ ಕ್ಲೋಸ್ ಮಾಡ್ಕೊಂಡಿರೋ ಥರ ಕಾಣಿಸ್ತಾ ಇದೆ. ಸೊ ಏನಕ್ಕೆ ಅಷ್ಟೊಂದು ಚೇಂಜಸ್ ಆಯಿತು ಅನ್ನೋದು ಗೊತ್ತಿಲ್ಲ ಕೊನೆ ಮೂಮೆಂಟಲ್ಲಿ. ಬಟ್ 25,000ದಲ್ಲಿ ರೆಸಿಸ್ಟೆನ್ಸ್ ಆಗಿದೆ. ಕೆಳಗಡೆ ಸಪೋರ್ಟ್ ಅಂತ ನೋಡಿದ್ರೆ ಓವರಾಲ್ ನೋಡ್ತಾ ಬರೋದಾದರೆ ಐ ಥಿಂಕ್ 24,000ದಲ್ಲಿ ಸಪೋರ್ಟು ಸ್ವಲ್ಪ ಇರೋದ್ರಲ್ಲಿ ಸ್ಟ್ರಾಂಗ್ ಇದೆ. 24,500 ಕೂಡ ಸಪೋರ್ಟ್ಗಳು ಹಿಂದೆ ಈಗಿರೋ ಸಪೋರ್ಟ್ಗಳಿಗಿಂತ 24,500 ಸಪೋರ್ಟ್. ಸೊ ನಾಳೆ 24,000ನ ಮಾರ್ಕೆಟ್ ಉಳಿಸ್ಕೊಳುತ್ತಾ ಅಥವಾ 24,500ನ ದಾಟ್ ಹೋಗುತ್ತಾ ಅನ್ನೋದು ಕ್ರೂಷಿಯಲ್ ಆಗ್ತಾ ಹೋಗುತ್ತೆ. ಇವೆರಡರಲ್ಲಿ ಒಂದಂತೂ ನಾಳೆ ಆಗುವಂಥ ಸಾಧ್ಯತೆ ಇದೆ ಎಕ್ಸ್ಪೈರಿಯಲ್ಲಿ, ಅದಂತೂ ಶತಸಿದ್ಧ. ನಾಳೆ 24,500ನ ನಾವು ಬ್ರೀಚ್ ಮಾಡ್ತೀವಿ, ಇಲ್ಲ ನಾವು 24,000ಕ್ಕಿಂತ ಕೆಳಗಡೆ ಟೆಸ್ಟ್ ಮಾಡ್ತೀವಿ. ಯಾಕಂದರೆ ಇವತ್ತಿಷ್ಟು ಸೈಡ್ ವೈಸ್ ಆಗಿ ನಿಂತಿದೆ. ಗೋಲ್ಡ್ ಚಾರ್ಟು ನೀವು ನೋಡೋದಾದರೆ ಕ್ರಮೇಣವಾಗಿ ಗೋಲ್ಡ್ ಅಲ್ಲೇ ನಿಂತಿದೆ ಇವತ್ತು ಇಡೀ ದಿನ. ಸೊ ಒಂದು ಬಿಗ್ ಮೂಮೆಂಟು ಬರುವಂಥ ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ ಯಾವ ಕಡೆ ಬರ್ತಾ ಹೋಗುತ್ತೆ ಅಂತ. ಹಾಗೆಯೇ ಇವಾಗ ಕೋರ್ ಸೆಕ್ಟರ್ ಡೇಟಾ ಎಲ್ಲಿದ್ದು, ಇಂಡಿಯಾದೇ ಅನಿಸುತ್ತೆ. ಇಂಡಿಯಾದ ಕೋರ್ ಸೆಕ್ಟರ್ ಡೇಟಾ ಅಂತ ಹೇಳಿದ್ದಾರೆ, ಇವತ್ತು ಬರೋದಿತ್ತು ಅನಿಸುತ್ತೆ. ಸೊ ಅದೇ ರೀತಿಯಾಗಿ ಇನ್ಫ್ಲೇಷನ್ ಕೆನಡಾ ಅಂತ ಮೇನ್ ಇವೆಂಟ್ ಏನಿಲ್ಲ. ಇವಾಗ ಏನು ಅನೌನ್ಸ್ ಮಾಡ್ತಾರೆ ನಾಳೆ ಏನು ಕತೆ ಅನ್ನೋದ್ರ ಮೇಲೆ ನಿಂತಿರೋದು. ಒಂದಿಷ್ಟು ರಿಸಲ್ಟ್ಸ್ಗಳು ಬಂದಿತ್ತು. ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಸೂಪರ್ ಆಗಿರೋ ರಿಸಲ್ಟ್ ಬಂದಿದೆ ಅಂತ ಬಂದಿದೆ. ಅದೇ ರೀತಿಯಾಗಿ ಬಿಲಿಯನ್ ಬ್ರೈನ್ಸ್, ಇದು ಗ್ರೋ ಕಂಪನಿ ಅಲ್ವಾ, ಗ್ರೋ ಕಂಪ್ನಿದು ಕೂಡ ರಿಸಲ್ಟ್ ಚೆನ್ನಾಗೇ ಬಂದಿತ್ತು ಅಂತ ಬಂದಿತ್ತು ಮಾರ್ಕೆಟಲ್ಲಿ. ಅಂದರೆ ಅವ್ರ ರೆವೆನ್ಯೂ ಚೆನ್ನಾಗಿದೆ, ಪ್ರಾಫಿಟ್ ಚೆನ್ನಾಗಿದೆ ಅಂತ ಬಂದಿತ್ತು. PNB ಹೌಸಿಂಗ್ ಫೈನಾನ್ಸ್ ನಾನು ಫಾಲೋ ಅಪ್ ಮಾಡಿಲ್ಲ. ಬೇರೆ ಸುಮಾರು ಒಂದಿಷ್ಟು ಕಂಪ್ನಿಗಳದ್ದು ನೀವು ನೋಡ್ತಾ ಇದ್ರೆ ಇವತ್ತು ರಿಸಲ್ಟ್ಸ್ ಇತ್ತು. ಬ್ಯಾಂಕ್ ಆಫ್ ಮಹಾರಾಷ್ಟ್ರ ರಿಸಲ್ಟ್ಸು ಚೆನ್ನಾಗಿ ಬಂದಿತ್ತು. ಅದೇ ರೀತಿಯಾಗಿ ನಾಳೆ ದಿವಸ HCL ಟೆಕ್ನಾಲಜೀಸು, ನೆಸ್ಲೆ, ಪರ್ಸಿಸ್ಟೆನ್ಸ್ ಸಿಸ್ಟಮ್ಸು, 361 ಇದು ಯಾವುದಿದು, ಇದು ಪೇಟಿಎಮ್ಮ ಅಲ್ಲ, ಯಾವುದು ಮರ್ತೋಗಿದೆ ಇದು. ಸೊ ಸುಮಾರು ಕಂಪ್ನಿಗಳದ್ದು ನಾಳೆ ರಿಸಲ್ಟ್. ಟಾಟಾ ಎಲೆಕ್ಸಿ, IT ಕಂಪ್ನಿಗಳದ್ದು ಜಾಸ್ತಿ ಇದೆ ನಾಳೆ. ಪರ್ಸಿಸ್ಟೆನ್ಸ್ ಸಿಸ್ಟಮ್, HCL ಟೆಕ್ನಾಲಜಿ, ಟಾಟಾ ಎಲೆಕ್ಸಿ ಇವರೆಲ್ಲ ನಾಳೆ ರಿಸಲ್ಟ್ಸ್ ಇದೆ. ನೋಡೋಣ ನಾಳೆ ಮಿಡ್ ಕ್ಯಾಪ್ IT ಕಂಪ್ನಿಗಳು ಇಂಪಾರ್ಟೆಂಟ್ ಆಗ್ತಾ ಹೋಗ್ಬೋದು, ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ. ಇವತ್ತು ಕೂಡ ಮಾರ್ಕೆಟಲ್ಲಿ ಸ್ಟಾರ್ಟಿಂಗಲ್ಲಿ ಫಸ್ಟ್ ಆಫಲ್ಲಿ ಯಾವಾಗ ಪಾಸಿಟಿವ್ ಆಗಿತ್ತು ಆವಾಗಲೂ ಕೂಡ ಲಾರ್ಜ್ ಕ್ಯಾಪ್ಗಿಂತ ಮಿಡ್ ಕ್ಯಾಪ್ ಕಂಪ್ನಿಗಳೇ ಇವತ್ತು ಮಾರ್ಕೆಟ್ನ ಕೈ ಹಿಡಿದಿದ್ದಂಥದ್ದು. ಅದೇ ರೀತಿಯಾಗಿ ನಡೀತಾ ಇದೆ. ಹಾಗೆಯೇ ಲಿಕ್ಕರ್ ರೇಟು ಕರ್ನಾಟಕ ಗೌರ್ಮೆಂಟು ನೋಡಿ ಇವಾಗ EV ಕೈ ಹಾಕಿದ್ದಾಯಿತು. EVಗೆ ರೋಡ್ ಟ್ಯಾಕ್ಸ್ ಅಂತ ಈಗ ಏಪ್ರಿಲ್ 1ರಿಂದ ಜಾರಿ ಮಾಡಿದ್ರು. ಈಗ ಎಲ್ಲಿ ಇವಾಗ ಫ್ರೀ ಕೊಟ್ಬಿಟ್ಟಿದ್ದಾರಲ್ವ, ಇವಾಗ ಫ್ರೀ ಕೊಟ್ಬಿಟ್ಟಿದ್ದಾರೆ. ಈಗ ಏನು ಮಾಡೋದು, ಹೆಂಗೆ ಉಳಿಸ್ಕೊಳೋದು? ಇವಾಗ ಫ್ರೀನ ತೆಗೆದುಬಿಟ್ರೆ ಜನದ ಓಟ್ ಹೋಗುತ್ತೆ. ಈಗ ಏನು ಮಾಡ್ತಾ ಹೋಗೋದು? ಮತ್ತು ಉಳಿಸ್ಕೋಬೇಕಲ್ಲ, ಇನ್ನೆಲ್ಲದರಿಂದನೂ ತೆಕ್ಕೋಬೇಕಲ್ಲ ಅಂದರೆ ಈ ಥರದ್ದೆಲ್ಲ ದಾರಿ ಮಾಡ್ತಾ ಹೋಗ್ತಾರೆ. ಸೊ ಯಾರ್ಯಾರು ಲಿಕ್ಕರ್ ಪ್ರಿಯರ್ ಇದ್ದೀರಾ 20% ಜಾಸ್ತಿ ಕೊಡಬೇಕಾಗತ್ತಂತೆ ಇನ್ಮೇಲಿಂದ. ಸೊ ನೆನ್ಪಿಟ್ಕೊಂಡಿರಿ. ಅದೇ ರೀತಿಯಾಗಿ HDFC ಬ್ಯಾಂಕು ಶಶಿಧರನ್ ಅವರು CEO ಆಗಿ ಮತ್ತೆ ಅವ್ರದ್ದು ಟರ್ಮ್ ಮುಗಿತಾ ಇದೆ, ಮತ್ತೆ ಮರುನಾಮಕ ಮಾಡ್ತೀವಿ. ಒಂದಿಷ್ಟು ಅವ್ರ ಬಗ್ಗೆ ಕ್ಲೀನ್ ಚಿಟ್ ಕೊಡೋಕ್ಕೆ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಚೇರ್ಮನ್ ಅವರು ಏನೇನು ರೆಸಿಗ್ನೇಷನ್ ಮಾಡ್ಬೇಕಾದ್ರೆ ಹೇಳ್ಬಿಟ್ರಲ್ಲ ಎಥಿಕ್ಸು ಹಾಗೆ ಅಂತ, ಹಾಗಾಗಿ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದು ಬರೋ ತನಕ ಕಾಯ್ತೀವಿ. ಅದಾದಮೇಲೆ ಅವರನ್ನೇ ವಾಪಸ್ ನಾವು CEOಗೆ ಮತ್ತೊಂದು ಟರ್ಮಿಗೆ ಅಪಾಯಿಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆಯೇ ಇನ್ನೇನಿತ್ತು, ಇವತ್ತು ಒಂದಿಷ್ಟು ಕಂಪ್ನಿಗಳದ್ದು ರಿಸಲ್ಟ್ಸ್ಗಳಿದೆ, ಅದು ನಿಮ್ಗೆ ಹೇಳಿದ್ದೀನಿ. ಜೊತೆಗೆ MSCI ಇಂಡೆಕ್ಸು, ಈ ಎಮರ್ಜಿಂಗ್ ಮಾರ್ಕೆಟ್ ಇಂಡೆಕ್ಸ್ ಇದೆ, ಒಂದು ಗ್ಲೋಬಲ್ ಇಂಡೆಕ್ಸು. ಅಲ್ಲಿ ಇಂಡಿಯಾ ತುಂಬ ಒಂದು ಅಂಡರ್ ಪರ್ಫಾರ್ಮ್ ಮಾಡ್ತಾ ಇದೆ. ಕೊರಿಯಾ, ತೈವಾನು ಈ ಮಾರ್ಕೆಟಿಗೆ ಕಂಪೇರ್ ಮಾಡಿದ್ರೆ. ಈಗ ಯಾವಾಗ ಮಧ್ಯದಲ್ಲಿ ಒಂದ್ಸಲ ಯುದ್ಧ ಇಲ್ಲ, ಸೀಸ್ ಫೈರ್ ಅಂತೆಲ್ಲ ಅನೌನ್ಸ್ ಮಾಡಿದ್ರಲ್ಲ, ಅವಾಗ ಬೇರೆ ಎಲ್ಲ ಇಂಡೆಕ್ಸ್ಗಳು ಬೌನ್ಸ್ ಆಗಿದೆ. ಬಟ್ ಆ MSCI ಎಮರ್ಜಿಂಗ್ ಮಾರ್ಕೆಟ್ ಇಂಡೆಕ್ಸಲ್ಲಿ ಇಂಡಿಯಾ ಮಾರ್ಕೆಟ್ ಮಾತ್ರ ಬೌನ್ಸ್ ಆಗಿಲ್ಲ. ಸೊ ಎಷ್ಟು ಒಂದು ಅಂಡರ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅಂತ ಇದು ಗೊತ್ತಾಗ್ತಾ ಇದೆ ಇಂಡಿಯನ್ ಮಾರ್ಕೆಟು ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಅಂತ ಹೇಳ್ತಾ ಇದ್ರು. ಜೊತೆಗೆ ಏಪ್ರಿಲ್ 1ರಿಂದ ಫಾರಿನ್ ಎಕ್ಸ್ಚೇಂಜ್ ರಿಲೇಟೆಡ್ ಬ್ಯಾಂಕ್ಗಳಿಗೆ, ಕಾರ್ಪೊರೇಟ್ಗಳಿಗೆ ಒಂದಿಷ್ಟು ರೂಲ್ಸ್ ಇದ್ದಿದ್ದನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಆಯಿತಾ, ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಸ್ವಲ್ಪ ಟೈಟ್ ಮಾಡ್ತಾ ಇದ್ದಾರೆ ಅಂತ ಬಂದಿತ್ತು. ನೋಡೋಣ ಅದೇನಾಗುತ್ತೆ RBI ಕಡೆಯಿಂದ, ಅದನ್ನ ಕರೆಕ್ಟಾಗಿ ನೋಡ್ಬಿಟ್ಟು ಹೇಳ್ತೀನಿ. 1:1 ಶೇರ್ ಅಲಾಟ್ಮೆಂಟು ವೇದಾಂತದ್ದು ಎಲ್ಲ 4 ಎಂಟಿಟಿ ಅವ್ರದ್ದು ಯಾವ್ದಿದೆಯೋ ಅದೆಲ್ಲದರಲ್ಲೂ ಕೂಡ ಅದನ್ನ ಅನೌನ್ಸ್ ಮಾಡಿದ್ದಾರೆ. ಅದನ್ನು ಬಿಟ್ಟರು ಅಂದರೆ ಸ್ಪೆಸಿಫಿಕ್ ಇವತ್ತು ರಾಜಸ್ಥಾನಲ್ಲಿ ಒಂದು ದೊಡ್ಡ ಫೈರ್ ಇನ್ಸಿಡೆಂಟ್ ಆಯಿತು ಅಂತ ಕೇಳ್ಬಿಟ್ವಿ. ಜೊತೆಗೆ ಜಪಾನಲ್ಲಿ ಒಂದು ದೊಡ್ಡ ಅರ್ಥಕ್ವೇಕ್ ಹಿಟ್ ಆಗಿದೆ. 7.4 ಮ್ಯಾಗ್ನಿಟ್ಯೂಡ್ದು ಒಂದು ಭೂಕಂಪ ಆಗಿದೆ.
ಇದು ಇದೇ ಥರ ಮುಂದುವರೆದ್ರೆ ಒಂದು ಸುನಾಮಿಗೂ ಕೂಡ ಟರ್ನ್ ಆಗ್ಬೋದು ಅಂತ ಅಲ್ಲಿಯ ಮೀಟಿಯರಾಲಜಿಕಲ್ ಏಜೆನ್ಸಿ ರಿಪೋರ್ಟ್ ಮಾಡಿದೆ. ಸೊ ಜಪಾನ್ನಲ್ಲಿ ಮತ್ತೆ ನೋಡಿ ಒಂಥರ ಅರ್ಥಕ್ವೇಕ್ಗಳು ಆಗ್ತಾನೆ ಇರುತ್ತೆ ಅಲ್ಲಿ, ಬಟ್ ಅವರು ಬಿಲ್ಡಿಂಗು ಎಲ್ಲದನ್ನು ಕೂಡ ಅದಕ್ಕೆ ರೆಡಿಯಾಗಿರ್ತಾರೆ. ಆದರೆ ಪದೇ ಪದೇ ಆಗ್ತಾ ಇದ್ದರೆ ನೋಡಿ ಅದು ಸುನಾಮಿ ಅಂತೆಲ್ಲ ಟರ್ನ್ ಆಗಿಬಿಟ್ರೆ ಅದು ತುಂಬ ಡೇಂಜರಸ್ ಆಗ್ತಾ ಇರುತ್ತೆ. ಇಂಡಿಯಾ ಸೌತ್ ಕೊರಿಯಾ ಮಧ್ಯೆ $50 ಬಿಲಿಯನ್ ಒಂದು ಟ್ರೇಡ್ ಡೀಲ್ ಆಗ್ತಾ ಇದೆ ಅಂತ ಬಂದಿತ್ತು. ಅದನ್ನು ಬಿಟ್ಟರೆ ನಾನು ಆಗಲೇ ಹೇಳಿದಾಗೆ ಎನರ್ಜಿ ಸ್ಟಾಕ್ಗಳು, ಪವರ್ ರಿಲೇಟೆಡ್ ಸ್ಟಾಕ್ಗಳು ಇವತ್ತು ಫೋಕಸ್ ಆಗಿತ್ತು. ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಫಂಡು ಕೂಡ ರೈಸ್ ಮಾಡಿದ್ದಾರೆ, ಪ್ರಾಫಿಟ್ ಗ್ರೋತು ಚೆನ್ನಾಗಿದೆ, ಅಸೆಟ್ ಕ್ವಾಲಿಟಿನೂ ಚೆನ್ನಾಗಿದೆ, ಒಳ್ಳೆ ರಿಸಲ್ಟ್ನ ಕೊಟ್ಟಿದ್ದಾರೆ. ಇದಿಷ್ಟು ನನಗೆ ಕಾಣಿಸಂಥ ಒಂದಿಷ್ಟು ಸುದ್ದಿಗಳು. ಬೇರೆ ಏನಾದರೂ ಸುದ್ದಿಗಳಿದ್ದರೆ, ಏನಾದರೂ ಅಭಿಪ್ರಾಯಗಳಿದ್ದರೆ ನಿಮ್ಮದು ಏನಾಗ್ಬೋದು? ಮಂತ್ಲಿ ಎಕ್ಸ್ಪೈರಿ ಬರ್ತಾ ಇದೆ, ಮುಂದಿನ 28ನೇ ತಾರೀಕು ಮಂತ್ಲಿ ಎಕ್ಸ್ಪೈರಿ ಕೂಡ. ಎಲೆಕ್ಷನ್ದು ಈ ಎಕ್ಸಿಟ್ ಪೋಲ್ಗಳು ಅದು ಇದು ಎಲ್ಲ ಶುರುವಾಗಿರ್ಬೋದು. ಅಫ್ಕೋರ್ಸ್ ಸ್ಟೇಟ್ ಎಲೆಕ್ಷನ್ ಆಗಿದ್ರೂ ಕೂಡ ಒಂದು 5 ರಾಜ್ಯದ ಎಲೆಕ್ಷನ್ಗಳು, ಜನದ್ದು ಮೂಡ್ ಯಾವ ಥರ ಇದೆ, ಸೆಂಟಿಮೆಂಟ್ ಯಾವ ರೀತಿ ಇದೆ, ಯಾರು ಪರವಾಗಿದ್ದಾರೆ, ಅಲ್ಲಿ ಆಡಳಿತ ಪಕ್ಷದ ಪರವಾಗಿದೆಯಾ, ವಿರೋಧ ಪಕ್ಷವಾಗಿದೆಯಾ, ಏನು ಎಲ್ಲ ಅದೊಂದು ಗೊತ್ತಾಗ್ತಾ ಹೋಗುತ್ತೆ. ಈ ಬಿಲ್ಗಳು ಎಲ್ಲ ಪಾಸ್ ಆಗ್ತಾ ಇದೆಯಲ್ಲ ಇದ್ರ ಮಧ್ಯದಲ್ಲಿ ನೋಡೋಣ. ಮಾರ್ಕೆಟ್ ಏನು ಅಷ್ಟೊಂದು ಬೆಲೆ ಕೊಡಲ್ಲ ಅದಕ್ಕೆ, ಯಾಕೆಂದರೆ ಹತ್ತಿರದಲ್ಲಿ ಏನಾದ್ರು ಸೆಂಟ್ರಲ್ ಗೌರ್ಮೆಂಟ್ ಎಲೆಕ್ಷನ್ ಇದ್ದಿದ್ದರೆ ಈ ಸ್ಟೇಟ್ ಎಲೆಕ್ಷನ್ಗಳು ಇಂಪಾರ್ಟೆನ್ಸ್ನ ತೊಗೊತಾ ಇತ್ತು. ಸದ್ಯಕ್ಕೆ ಯಾವುದೂ ಸೆಂಟ್ರಲ್ ಗೌರ್ಮೆಂಟ್ ಎಲೆಕ್ಷನ್ ಇಲ್ಲ, ಹಾಗಾಗಿ ಅಂಥ ಏನೂ ಬೆಳವಣಿಗೆ ಆಗೋದಿಲ್ಲ. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. 2026 ನಮ್ಮ ಚಾನಲ್ನ ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ, ಇನ್ವೆಸ್ಟ್ ವಿತ್ ಇಂಟೆಂಟ್, ಒಂದು ಗುರಿ ಜೊತೆಗೆ ನಿಮ್ಮ ಹೂಡಿಕೆ ಸಾಗಲಿ. ಆಲ್ರೆಡಿ ಲೇಟ್ ಆಗಿ ಹೋಗಿದೆ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.